ಇವರು ನನ್ನ ದೊಡ್ಡ ಸೊಸೆ ದೊಡ್ಡ ಮಗ. ಇವಳ ಹೆಸರು ರಮ್ಯಾ ಅಂತ ಹೇಳ್ಬಿಟ್ಟು, ಇವನು ಅರುಣ ಅಂತ ಹೇಳಿ. ನನ್ನ ದೊಡ್ಡ ಮಗ ದೊಡ್ಡ ಸೊಸೆ. ಮದುವೆ ಆಗಿ ಒಂದು 5 ವರ್ಷ ಆಗೈತೆ, ಇನ್ನೂ ಮಕ್ಕಳಾಗಿಲ್ಲ. ನಾನು ಇನ್ನೊಬ್ಬ ಮಗ ಸೊಸೆ ಅವರೇ, ಒಬ್ಬ ಮಗಳು ಮದುವೆ ಮಾಡಬೇಕಿನ್ನ. ನಾನು ಇದು ಹೊಸ ಕತೆ. ಮೊನ್ನೆ ಮಗಳು ಪರಿಚಯ ಎಲ್ಲ ಮಾಡಿದ್ದೀನಿ. ಚಿಕ್ಕ ಮಗ ಚಿಕ್ಕ ಸೊಸೆ ಪರಿಚಯ ಮಾಡಬೇಕು. ನಾನು ಗಂಡನನ್ನು ಪರಿಚಯ ಮಾಡಬೇಕು, ಮಾಡ್ತೀನಿ ಅವ್ರನ್ನೆಲ್ಲ. ರಮೇಶ, ರಾಣಿ ಬರ್ರಿ. ಇವರು ನನ್ನ ಚಿಕ್ಕ ಮಗ ಚಿಕ್ಕ ಸೊಸೆ. ಇವನ ಹೆಸರು ರಮೇಶ ಅಂತ ಹೇಳ್ಬಿಟ್ಟು, ಇವಳ ಹೆಸರು ರಾಣಿ ಅಂತ. ಇವನು ಫಸ್ಟು ಕಂಪ್ನಿಗೆ ಹೋಗ್ತಾ ಇದ್ದ, ಒಂದು ಕಂಪ್ನಿಗೆ. ಅಯ್ಯೋ ಅಂತ ಏನು ಜಾಸ್ತಿ ಓದಿಲ್ಲ ಇವನು. ಕಂಪ್ನಿಗೆ ಹೋಗ್ತಿದ್ದ, ಅಲ್ಲೇನೋ ಕಿರಿಕಾಗಿ ಏನು ಮಾಡಿದ್ನೋ ಏನು ಕತೆನೋ ಗೊತ್ತಿಲ್ಲ. ಅಲ್ಲಿಂದ ಇವನ್ನ ತೆಗ್ದಿದ್ದಾರೆ. ಇನ್ನು ಬೇರೆ ಕೆಲಸ ಏನಾದರೂ ಮಾಡಬೇಕು. ಮನೆಗೆ ಇದ್ದಾನೆ, ಏನಾದರೂ ಅಂಗಡಿನೋ ಏನಾದರೂ ಮಾಡೋಕ್ಕೆ ಹೇಳ್ಬೇಕು. ಟಿಫನ್ ಸೆಂಟರ್ ಅಂತ ನಂಗೆ ಇಷ್ಟ. ಆ ಟಿಫನ್ ಸೆಂಟರ್ ಏನಾದರೂ ಮಾಡ್ತಾನೇನೋ ಕೇಳಿ ಇನ್ನು ಮಾತಾಡಬೇಕು. ಅದಕ್ಕೆ ಒಂದು ಕಿರುಪರಿಚಯ ಮಾಡಿಕೊಡ್ತಾ ಇದ್ದೀನಿ ಎಲ್ಲರಿಗೂ. ಇವರು ನನ್ನ ಮಗಳಿಗೂ ಇನ್ನೂ ಅಡುಗೆ ಕಲಿಸ್ಬೇಕು. ಅವಳು ಅಡುಗೆ ಕಲಿಸಿ ಮದುವೆ ಮಾಡಿಬಿಟ್ಟು ಕಳಿಸ್ಬೇಕು ಅವಳು. ಆಮೇಲೆ ಇವರಿಬ್ಬರು ಅಣ್ಣ ತಮ್ಮಗಳು ಏನಾದರೂ ಮಾಡ್ಕೊಳ್ಳಿ. ಸರಿ. ಇನ್ನು ನನ್ನ ದೊಡ್ಡ ಮಗ ಒಂದು ಇಂಜಿನಿಯರ್ ಆಗಿದ್ದಾನೆ, ಕಂಪ್ನಿಗೆ ಹೋಗ್ತಾ ಇದ್ದಾನೆ. ಇವಳು ನನ್ನ ಸೊಸೆ, ಇವಳು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾಳೆ. ಇವಳು ಒಂದು 30,000 ಕೊಡ್ತಾರೆ, ಅವ್ನಿಗೊಂದು 50,000 ಕೊಡ್ತಾರೆ. ಇವಳು ಹೆಂಗೆ ಆಗೋಗ್ತೈತೆ. ನನಗೆ ಏನು ಯೋಚನೆ ಅಂದರೆ, ನನ್ನ ಚಿಕ್ಕ ಮಗುಂದೇ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟೈತಿ. ಅವನು ಒಂದು ತಾಗು ನೆಟ್ಟು ಮಾಡಲ್ಲ, ನೆಟ್ಟು ಓದು ಅಂದರೂ ಓದಲೂ ಇಲ್ಲ. ಸುಮ್ಮನೆ ಯಾರೋ ಸೇರಿಸಿದ್ರು ಹಿಂಗೇನೆ. ನನ್ನ ಮೈದನ ಮಗ ಸೊಸೆ ಸೇರಿಸಿದ್ರು. ಇವಾಗ ಅದು ಅಲ್ಲೂ ಏನು ಕಿರಿಕ್ ಮಾಡ್ಕೊಂಡು ಬಿಟ್ಬನ್ನು. ಅಯ್ಯೋ, ನನಗಂತೂ ಇದೇ ದೊಡ್ಡ ಯೋಚನೆ ಆಗ್ಬಿಟ್ಟೈತಿ. ಅವಳು ಕೆಲಸಕ್ಕೆ ಹೋಗಲ್ಲ, ಅವಳು ಏನಾದರೂ ಮಾಡೋಕ್ಕೆ ಹೇಳ್ಬೇಕು. ಇಲ್ಲ ನನ್ನ ದೊಡ್ಡ ಸೊಸೆ ಅವಳಲ್ಲ, ಅವಳ ಜೊತೆ ಗಾರ್ಮೆಂಟ್ಸ್ಕನ್ನ ಕಳಿಸ್ಬೇಕು. ಎಲ್ಲರೂ ಸುಮ್ಮನೆ ಇರ್ತಾರೆ. ಇವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ, ನಾವೇ ತಂದಾಕಬೇಕು, ಆ ಥರ ಎಲ್ಲ ಮಾತಾಡ್ತಾರೆ. ಇವರೇನು ಊಟ ಮಾಡಿ ಮನೆ ಕೂತ್ಕೊಂಡ್ರೆ ಆಯ್ತೆ. ಸಂಸಾರ ಹಿಂಗೆ ಸಾಗಲ್ಲ. ಏನು ಮಾಡೋಣ, ಅವ್ರಿಗೂ ಇನ್ನೂ ಮಕ್ಕಳಿಲ್ಲ ಇಬ್ರಿಗೂ. ಇವ್ರು ದಿನ 1 ವರ್ಷ ಆಗೈತೆ ಅಷ್ಟೇ ಮದುವೆ ಆಗಿ. ಏನು ಜಾಸ್ತಿ ವರ್ಷ ಏನಾಗಿಲ್ಲ. ನಿಧಾನಕ್ಕೆ ಆಗ್ತವೆ ಅಂತ ಅಂದ್ಕೊಂಡಿದ್ದೀವಿ. ಇವಳಿಗೂ ನನ್ನ ದೊಡ್ಡ ಸೊಸೆಗೂ ಎಲ್ಲ ತೋರಿಸ್ಕೊಂತ ಹೇಳಿದ್ದೀನಿ. ಅದಕ್ಕೆ ಅವಳು ಎಲ್ಲ ತೋರಿಸ್ತಾ ಅವಳೆ ಆಗ್ತವೆ ಅಂತ ಹೇಳವ್ರೆ. ನೋಡಬೇಕು ಇನ್ನೂ ಏನಾಗ್ತೈತೆ ಅಂತ. ಕಾವ್ಯ, ಹೋಗ್ಬಿಟ್ಟು ಅದಕ್ಕೆ ಜೊತೆಗೆ ಅಡುಗೆ ಮಾಡೋದು ಕಲ್ತ್ಕೊಳ್ಳಮ್ಮ. ಹೋಗಿ ಸುಮ್ಮನೆ ಅಲ್ಲಿ ಆ ಮನೆ ಈ ಮನೆ ಅಂತ ಓಡಾಡಬೇಡ. ಹೋಗ್ಬಿಟ್ಟು ನಿಮ್ಮ ಅದಕ್ಕೆ ಹೇಳ್ಕೊಡ್ತಾರೆ ಎಲ್ಲನ. ಆ ಥರ ಅವ್ರು ಹೇಳ್ಕೊಟ್ಟಂಗೆ ಅಡುಗೆ ಎಲ್ಲ ಕಲ್ತ್ಕೊಳ್ಳಮ್ಮ. ಸುಮ್ಮನೆ ಯಾಕೆ ತಿರ್ಗಿ ಅಲ್ಲಿ ಗಂಡನ ಮನೆಗೆ ಹೋದರೆ ಬೈತಾರೆ. ತವ್ರ ಮನೆಗೆ ಏನು ಕಲ್ತ್ಕೊಂಬಂದಿಲ್ವೇ ನೀನು, ಏನು ಮಾಡ್ತಿದ್ದೆ ಅಂತ ಹೇಳಿ ಬೈತಾರೆ. ಅದಕ್ಕೆ ಹೋಗಿ ಕಲ್ತ್ಕೊಳ್ಳಮ್ಮ. ನಿಮ್ಮ ಅದಕ್ಕೆ ಇಬ್ಬರಾಳು ಕಲಿಸ್ತಾರೆ. ಹೋಗಿ ಕಲ್ತ್ಕ. ಸರಿನಮ್ಮ, ಕಲ್ತ್ಕೊಂತೀನಿ. ಅದಕ್ಕೆ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡಿರ್ತೀನಿ ಬಿಡಮ್ಮ. ಇವರು ನನ್ನ ಗಂಡ ಚಂದ್ರಪ್ಪ ಅಂತ ಹೇಳ್ಬಿಟ್ಟು, ಇವ್ರ ಹೆಸರು ಬಂದು ಚಂದ್ರಪ್ಪ. ಇಲ್ಲಿ ಹೊರಗಡೆ ಹೋಗಿದ್ರು. ನಮ್ಮದು ವ್ಯವಸಾಯ ಮಾಡ್ತೀವಿ ನಾವು. ನಾವಿನ್ನೇನು ಮಾಡೀನಿ, ನಮ್ಮ ಮನೆಯವರು ನನ್ನ ಗಂಡ ಅವರು ಬಡ್ಡಿ ಕೊಡ್ತಾರೆ, ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಾರೆ. ಅಂದರೆ ಏನು ಮಾಡ್ತೀವಿ, ಜಿಪ್ನು ಶೆಟ್ಟಿ ಮಕ್ಕಳಿಗೆ ಒಂಚೂರು ದುಡ್ಡು ಕೊಡೋನಿ, ಏನಾನ ಮಾಡ್ಸೇನಿ. ಅವೇನಿಲ್ಲ ಇವು ಅಪ್ಪಂಗೆ. ನಂಗಂತೂ ಹೇಳಿ ಸಾಕಾಗೋಗೈತಿ. ಅವ್ನು ಚಿಕ್ಕ ಮಗುಗೆ ಒಂದು ಸ್ವಲ್ಪ ದುಡ್ಡು ಕೊಡು, ಅಂಗಡಿ ಏನಾನ ಆಗ್ತಾನೆ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತಾರೆ ಅಂತ ಹೇಳ್ತಾನೆ ನನ್ನ ಗಂಡ. ಏನು ಮಾಡೀನಿ, ಅಯ್ಯೋ ನನಗೆ ಸಾಕಾಗೋಗ್ಬಿಟ್ಟೈತಿ. ನನ್ನ ಚಿಕ್ಕ ಮಗುಂದೇ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟೈತಿ. ಏನು ಮಾಡೋದು, ನಂತ ನೋಡಿದ್ರೆ ದುಡ್ಡಿಲ್ಲ ಕೊಡನಿ ಅಂದರೆ. ನನಗಂತೂ ಇವ್ರದೇ ಒಂದು ದೊಡ್ಡ ಯೋಚನೆ. ಅಲ್ಲಿ ನಮ್ಮ ಸೊಸೆ ಮನೆ ಕಡೆನೂ ನಡೆಯಲ್ಲ, ಅವ್ರಿಗೂ ತುಂಬ ಕಷ್ಟ. ಏನು ಮಾಡ್ತೀಯ, ಅವ್ರ ಕಡೆ ಏನಾರು ನಡೆಯಂಗಿದ್ರೆ ಅವ್ರ ಅತ್ತೆಯರು ಏನಾರು ಕೊಡೋರು, ಅವ್ರ ಕಡೆನೂ ನಡೆಯಲ್ಲ. ಇನ್ನು ನಮ್ಮ ದೊಡ್ಡ ಸೊಸೆ ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗವ್ರೆ. ಅವರು ನೋಡು, ಅವಳು ಚೆನ್ನಾಗಿ ಗಾರ್ಮೆಂಟ್ಸ್ಗೆ ಹೋಗ್ತಾಳೆ ಕೆಲಸಕ್ಕೆ. ಅವರು ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರೆ. ಏನು ಮಾಡೋದು, ಯಾರ ತಗನ ಸಾಲನ ಏನಾನ ಕೊಡಿಸಿ ಒಂದು ಅಂಗಡಿ ಹಾಕಿಸ್ಬೇಕಷ್ಟೇ. ಅಮ್ಮ, ಮತ್ತೆ ಸಾಲ ಆದರೆ ನಾನೇ ಕೊಡ್ತೀನಿ ಹೇಳು ಬಡ್ಡಿಗೆ, ಬೇರೆಯವ್ರ ಹತ್ರ ಯಾಕೆ? ನೀನು ಕೊಡ್ತೀನಪ್ಪ, ಕೊಡಪ್ಪ ಒಂದು 2-3 ಲಕ್ಷನ ನಿನ್ನ ತಮ್ಮಗೆ ಕೊಡು. ಬಡ್ಡಿ ಇಲ್ದಂಗೆ ಕೊಡ್ತಾನೆ ವಾಪಸ್ಸು. ಇಲ್ಲಮ್ಮ, ನಾನು ಬಡ್ಡಿ ಇಲ್ದಂಗೆ ಕೊಡೋಕ್ಕಾಗಲ್ಲ. ನನಗೂ ಬೇರೆ ಖರ್ಚುಗಳು ಇರ್ತವೆ. ಒಂಚೂರು ಬಡ್ಡಿ, ₹1 ಬಡ್ಡಿ, ₹2, ₹3 ಹಂಗೆ ತಗೊಂತಿದ್ದೆ. ಯಾರು ತಗೋನಾದರೆ ₹1 ಹಂಗೆ ಬಡ್ಡಿ ಕೊಡಲಿ ಹೇಳು. ಸುಮ್ಮನೆ ತಮ್ಮ ಆದ್ರೇನು ಬೇರೆಯವರಾದ್ರೇನು ಎಲ್ಲ ಚೆನ್ನಾಗಾದ್ಮೇಲೆ ಅಣ್ಣನೂ ಕೇಳಲ್ಲ, ತಮ್ಮನೂ ಕೇಳಲ್ಲ. ಅವ್ರವ್ರ ಸಂಸಾರ ಅವ್ರವ್ರದ್ದು. ಸುಮ್ಮನೆ ಆಗಲ್ಲ ಹೇಳು. ಆಯ್ತಣ್ಣ, ಬಡ್ಡಿಗೆ ಕೊಡು. ಅದೆಷ್ಟಾಗ್ತೈತೆ ಬಡ್ಡಿ ಕೊಡ್ತೀನಿ. ನಂದು ಕಷ್ಟ ಆಯ್ತಲ್ಲ, ನಾನು ಟಿಫನ್ ಸೆಂಟ್ರು ನಡೆಸೋಣ ಅಂತ ಇದ್ದೀನಿ. ಇನ್ನೇನು ಮಾಡೋದು, ಎಲ್ಲ ನಾವು ಫಸ್ಟು ಒಂದು ಸ್ವಲ್ಪ ಟ್ರೈನಿಂಗಿಗೆ ಹೋಗಿ ಬರ್ತೀನಿ. ಟ್ರೈನಿಂಗ್ ಏನಾದರೂ ತಗೊಂಡು ಬರ್ತೀನಿ. ನನಗೆ ಒಂದು ಸ್ವಲ್ಪ ಅಡುಗೆ ಮಾಡೋದೆಲ್ಲ ಬರುತ್ತೆ, ತಿಂಡಿಗಳು. ಇನ್ನೊಂದು ಸ್ವಲ್ಪ ಟೇಸ್ಟಾಗಿ ಮಾಡೋಕ್ಕೆ ಎಲ್ಲಾದರೂ ಟ್ರೈನಿಂಗ್ ಹೋಗ್ಬಿಟ್ಟು ಕಲ್ತ್ಕೊಂಡು ಬಂದು, ಇವಾಗ ಒಂದು 20,000 ಕೊಟ್ಬಿಡು. ಅದು ಟ್ರೈನಿಂಗಿಗೆ ಫಸ್ಟು ಕೊಟ್ಬಿಟ್ಟು ಕಲ್ತ್ಕೊಂಬರ್ತೀನಿ, ಯಾವುದನ್ನ ಹೋಟ್ಲಿಗೆ ಸೇರಿ. ಆಮೇಲೆ ಅಂಗಡಿ ತೆಗೆದ್ರಾಯ್ತು, ಅವಾಗ ಕೊಡಿ ಅಂತಿ. ಸರಿ ರಮೇಶ್, ಹಂಗೆ ಮಾಡು. ಕೊಡೋದಾಗ್ತೈತೆ, ಹೋಗಿ ಫಸ್ಟ್ ಕಲ್ತ್ಕ. ಇನ್ನೇನು ಮಾಡ್ತೀರಾ, ಇಬ್ಬರು ಗಂಡ ಹೆಂಡ್ತಿ ಸೇರ್ಕೊಂಡು ಅದನ್ನ ಮಾಡಿರಿ. ಸುಮ್ಮನೆ ಮನೆಗೆ ಏನು ಮಾಡ್ತೀರಾ? ಇವಾಗ ಬೇರೆ ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ. ವ್ಯವಸಾಯ ಮಾಡೋನಿ ಅಂದರೆ ಅದು ಸ್ವಲ್ಪ ಹೊಲ ಐತೆ, ಅದ್ರಾಗ ಏನು ಮಾಡ್ತೀರಾ ನೀವು ತಾನೇ? ಅದು ನಿಮ್ಗೆ ಅದು ಹೊಲ್ದಾಗೂ ವ್ಯವಸಾಯನೂ ಮಾಡೋಕ್ಕಾಗಲ್ಲ, ನಿಮಗೆ ತುಂಬ ಕಷ್ಟ ಆಗ್ತೈತೆ. ನೋಡಿರಿ, ಅಪ್ಪ ಮಾಡ್ತೈತೆ ಅಷ್ಟೇ ವ್ಯವಸಾಯನ. ಅಪ್ಪನೂ ಅಮ್ಮ ನೋಡ್ಕೊತಾರೆ ಹೊಲದ ಕಡೆ. ನೀನು ಕಲ್ತ್ಕೊಂಬ. ನೀನು ರಮ್ಯಾ ಏನಾದರೂ ನೀನು ಯಾವ್ದಾನ ಕಲಿಯೋಕೆ ಹೋಗಮ್ಮ, ಟೈಲರಿಂಗ ಏನಾದ್ರೂ. ಆಯಿತು ಬಾವ, ನಾನು ಹೋಗಿ ಟೈಲರಿಂಗ ಏನಾನ ಕಲಿತೀನಿ. ಅತ್ತ ಇಬ್ಬರು ಇದಾಗುತ್ತೆ. ಆಯಿತು, ಕಲ್ತ್ಕೊಂಬತ್ತೀನಿ ಹೇಳಿ. ನೋಡ್ರಿ, ನನ್ನ ಮಗ ಹೆಂಗೆ ಹೇಳ್ತಾ ಇದ್ದಾನೆ, ತಮ್ಮಂಗೆ ಬಡ್ಡಿ ಕೊಡ್ತೀನಿ ದುಡ್ಡ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಈ ಕಾಲದಾಗೆ ಯಾವ ಅಣ್ಣನೋ ಯಾವ ತಮ್ಮನೋ. ಆವಾಗ ಒಂದು ಕಾಲ ಇತ್ತು, ಆವಾಗ ಅಣ್ಣ ತಮ್ಮಗಳು ಅಂದರೆ ಒಂದೇ ರಕ್ತ ಒಂದೇ ಜೀವ ಥರ ಇರೋರು. ಈಗ ಏನಿಲ್ಲ.
ಎಲ್ಲ ಅವ್ರವ್ರ ಸಂಸಾರ. ಬೇಕಾದ್ರೆ ಅಪ್ಪ ಅಮ್ಮನೂ ಹಂಚ್ಕೊಂಬ ಕಾಲ ಈಗ ಏನು ಮಾಡೋಕ್ಕಾಗುತ್ತೆ. ನೋಡಿರಿ ನಿಮ್ಮೂರಾಗೂ ಇದೇ ಥರ ಮಾಡ್ತಾರಾ? ನಿಮ್ಮ ಮನೆಗಳಿಗೂ ಇದೇ ಥರ ಅಣ್ಣ ತಮ್ಮಗಳು ಇರ್ತಾರಾ? ಇದ್ದರೆ ಕಮೆಂಟ್ಸ್ ಮಾಡಿರಿ, ಲೈಕ್ಸ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್.